ನಿನ್ನ ಹೆಸರು ಹೇಳುತ್ತಾರ ಮಣ್ಣಾಗ ಹುಡುಗಾರ ತಟ್ಟುತ್ತಾರ ನಿನ್ನ ಸುತ್ತು ಹಾಕುತ್ತಾರ ಒಳಿತು ಮಾಡು ಮನಸ ನೂರು ದಿವಸ ಒಳಿತು ಮಾಡು ಮನಸ ನೂರು ದಿವಸ ಸ್ವಾಮಿ, ಏನು ವಿಚಾರ ಮಾಡ್ತಾ ಹಾಗೆ ಕುಳಿತಿದ್ದೀರಲ್ಲ, ಬನ್ನಿ ಚಹಾ ಕುಡಿಯೋಣ. ಏನು ಮಾಡಲಿ ಮಂಗಳ, ತಾನೊಂದು ಬಗೆದರೆ ದೈವೊಂದು ಬಗೆಯಿತ್ತು ಎಂಬಂತೆ ಏನೇನೋ ಆಸೆ ಇಟ್ಟುಕೊಂಡು ಕನಸು ಕಾಣುತ್ತಿರುವೆ. ಅದೇಕೋ ನನ್ನ ಕನಸುಗಳ ನನಸಾಗುವುದಿಲ್ಲ ಎಂಬಂತೆ ನನಗೇಕೋ ಭಯವಾಗ್ತಿದೆ ಮಂಗಳ. ಅಲ್ರಿ, ನಿಮಗೆ ಯಾವ ಭಯ ಆಗೋದಿಲ್ಲ. ನಾನು ನಿಮ್ಮ ಅರ್ಥ ಇದ್ದೀನಿ, ನನಗೂ ತಿಳಿಸಿದ್ರೆ ನಾನು ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರರನ್ನು ಡಬಲ್ ಡಿಗ್ರಿ ಓದಿಸಿದೆ. ಈಗ ಅವನು ಇನ್ಸ್ಪೆಕ್ಟರ್ನಾಗಿ ಇದೇ ನಮ್ಮ ಮಾದನ್ ಹಿಪ್ಪರ್ಗ ಪೊಲೀಸ್ ಠಾಣೆಗೆ ಅಧಿಕಾರ ಸ್ವೀಕರಿಸಿಕೊಳ್ಳುತ್ತಿದ್ದಾನೆ. ಒಳ್ಳೇದೇ ಆಯ್ತಲ್ಲ, ತಮ್ಮನೊಬ್ಬ ಸಾಹೇಬನಾಗಿ ಬರ್ತಿದ್ದಾನೆ ಅಂದಮೇಲೆ ನಮಗೂ ಒಳ್ಳೆ ಖುಷಿ ಅಲ್ವೇ? ಅದಕ್ಕೆ ಎಷ್ಟು ಚಿಂತೆ ಮಾಡ್ತಾ ಇದ್ದೀರಾ? ಒಬ್ಬ ತಮ್ಮನಿಗೆ ಖುಷಿ ಪಡಬೇಕು ನಿಜ, ಆದರೆ ಮತ್ತೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಿದೆ. ಅಂದರೆ ನಿಮ್ಮ ಮಾತಿನ ಅರ್ಥ? MLA ಗೌಡ್ರ ತಂಗಿನ ಬೀರ ಪ್ರೀತಿ ಮಾಡೋನಂತೆ. ಅವಳು ಅವರ ಅಣ್ಣಗೆ ಎದುರಾಗಿ ಇವನನ್ನೇ ಮದುವೆಯಾಗಿ ಮನೆಗೆ ಬರ್ತಾಳಂತೆ. ಊರ್ ತುಂಬಾ ಜನ ಗುಸು ಗುಸು ಅಂತ ಮಾತನಾಡುತ್ತಿದ್ದಾರೆ. ಅದಕ್ಕೆ ಭಯವಾಗ್ತಿದೆ ಮಂಗಳ ನನಗೆ. ಏನು ದೊಡ್ಡ ಜಮೀನ್ದಾರ್ ಮಗಳು, ಬಾಳ ಶಾಲಿ ಕಲ್ತೇಕಿ, ಕುರಿ ಕಾಯುವ ನನ್ನ ಮೈದನ ಕೈ ಹಿಡಿತಾಳಂದ್ರ ನನಗೂ ಆಶ್ಚರ್ಯನೇ ಅಲ್ರಿ. ಈಗೇನ್ ಮಾಡೋದು? ಅಣ್ಣ, ಅತ್ತಿಗೆ, ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದೆ. ನನ್ನನ್ನು ಕ್ಷಮಿಸಿಬಿಡೋಣ. ಸಾಧ್ಯವಿಲ್ಲ, ನೀನು ತಪ್ಪು ಮಾಡೋದೇನು ಪೂರ ತಪ್ಪು ಮಾಡಿಬಿಟ್ಟಿದೆಯ. ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ನಿಮ್ಮ ಸಂಬಂಧ ಅದಕ್ಕಿಂತಲೂ ದೂರ ಅಂತರವಿದೆ. ಅವರಲ್ಲಿ ನಾವೆಲ್ಲಿ, ಇವರಲ್ಲಿ ನೀನೆಲ್ಲಿ? ಥೋ ನಾಚಿಕೆ ಗಟ್ಟವನೇ, ಮುಗಿಲನ್ನ ಹರ್ಕೊಂಡು ಹಗಲಿ ಹಾಕೊಂಡಲು ಹುಚ್ಚಪ್ಪ. ನನ್ನ ಸಲುವಾಗಿ ಬಹಳ ತ್ರಾಸ ಮಾಡ್ಕೋಬೇಡಣ್ಣ. ನಾನೆಷ್ಟೇ ಇವಳಿಗೆ ತಿಳಿಸಿ ಹೇಳಿದರೋ ವಿಧಿ ನನ್ನನ್ನು ಕೈ ಬಿಡಲಿಲ್ಲ. ಅಣ್ಣ, ನಾನು ಕಲಿತವನಲ್ಲ, ನನಗೂ ನಿನಗೂ ಎಲ್ಲಿಂದ ವಿವಾಹ ಅಂತ ಇವಳಿಗೆ ಎಷ್ಟೋ ತಿಳಿಸಿ ಹೇಳಿದೆ. ನೀನಾದರೂ ಸ್ವಲ್ಪ ತಿಳಿಸಿ ಹೇಳಣ್ಣ. ಹೌದು ದೇವ್ರೆ, ನಮ್ಮಣ್ಣ ಇಡೀ ನಾಡಿಗೆ ಅರಸನಾಗಿರ್ಬಹುದು, ಮುಂದೆ ಅವನು ನನ್ನ ಕೊಲ್ಲಲೂಬಹುದು. ಆದ್ರೆ ನಾನು ಇವರ ಮೇಲೆ ಇಟ್ಟಂತ ಪ್ರೀತಿ ಅಮರವಾದದ್ದು, ಅದನ್ನು ಮಾತ್ರ ಯಾರೂ ಕೊಲ್ಲೋಕ್ಕಾಗೋದಿಲ್ಲ. ಒಂದು ವೇಳೆ ನಾನು ಸಾಯುವಂತಿದ್ದರೆ ಇವರ ಪಾದದ ಮೇಲೆ ತಲೆ ಇಟ್ಟು ನಾನು ಸಾಯ್ತೀನಿ ದೇವ್ರೆ, ನಾನು ಸಾಯ್ತೀನಿ. ಇಂಥ ಕೆಟ್ಟ ಹಠ ಬೇಡ ತಾಯಿ, ಇಂಥ ಕೆಟ್ಟ ಹಠ ಮಾಡಬೇಡ. ಇದು ಒಳ್ಳೆಯದಲ್ಲ. ನಿನ್ನ ಅಣ್ಣ ಈ ಊರಿಗೆ ಕೆಟ್ಟ ಮನುಷ್ಯ. ನಾವೆಲ್ಲ ಅವನ ಸೇವಕರಂತೆ ನಡೆಯಬೇಕು. ನಿನ್ನ ಹುಚ್ಚುತನ ಅವನಿಗೇನಾದರೂ ಗೊತ್ತಾದರೆ ನಮ್ಮ ವಂಶವನ್ನೇ ನಾಶ ಮಾಡಿಬಿಡುತ್ತಾನೆ. ನಾನು ಇವ್ರ ಮೇಲೆ ಇಟ್ಟಂತ ಪ್ರೀತಿ, ನಮ್ಮಣ್ಣನ ಶೂರತನ ಏನು ಮಾಡೋಕ್ಕಾಗೋದಿಲ್ಲ. ನಮ್ಮಣ್ಣನ ವಿಚಾರ ನಿಮಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ನಿಮ್ಮ ಕಿರಿಯ ತಮ್ಮ ಶಶಿಧರ್ ಜೊತೆಗೆ ನನ್ನ ಒಪ್ಪಿಗೆ ಇಲ್ಲದೆ ಮದುವೆ ಮಾಡಲು ಮುಂದಾಗಿದ್ರು. ಅದು ಅಲ್ಲದೆ ಆ ಮನೋಹರ ನನ್ನ ಶೀಲವನ್ನು ಹಾಳು ಮಾಡೋದಕ್ಕೆ ಬಂದಿದ್ದ. ಅಷ್ಟರಲ್ಲಿ ಈ ನಿಮ್ಮ ತಮ್ಮ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದಾನೆ. ನನ್ನ ಮನದಲ್ಲಿ ಇವರೇ ನನ್ನ ಗಂಡ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನನ್ನ ಕೊರಳಿಗೆ ಅರಿಶಿನ ತಾಳಿ ಕಟ್ಟಿ ಅಂತ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊತಾ ಇದ್ದೀನಿ.
ಶಿವ ಶಿವ, ಇದು ಎಂತ ಕಠೋರದ ಮಾತಮ್ಮ ನಿನ್ನದು, ಎಂತ ಕಠೋರದ ಮಾತು. ಒಂದೇ ರಕ್ತ ಹಂಚಿಕೊಂಡ ಬಂದ ಅಣ್ಣ ತಮ್ಮರಲ್ಲಿ ಈ ವಿಘ್ನದ ಮದುವೆಯೋ. ಅಯ್ಯೋ ಬಸವೇಶ, ಇದಕ್ಕೆ ನಾನೆಂದು ಉತ್ತರ ಕೊಡಲಿ ಬಸವೇಶ? ಮಂಗಳ, ನೀನಾದರೂ ತಿಳಿಸಿ ಹೇಳಿ ಹುಚ್ಚು ಹುಡುಗರಿಗೆ. ಕೆಚ್ಚದೆಯ ನನ್ನ ಮೈದುನ ಇಂಥ ಕೆಲಸವನ್ನ ಮಾಡಿ ಹುಚ್ಚನಾಗಿ ಬಿಟ್ಟ. ಲಕ್ಷ್ಮಿ, ದಯವಿಟ್ಟು ನಮ್ಮ ಮಾತನ್ನ ಅರ್ಥ ಮಾಡಿಕೊಳ್ಳಮ್ಮ. ಒಂದು ಹೆಣ್ಣಿನ ಕಷ್ಟನ ಇನ್ನೊಂದು ಹೆಣ್ಣೆ ಅರ್ಥ ಮಾಡ್ಕೋಬೇಕಲ್ಲ. ನೀವೀಗ ಇಲ್ಲ ಅಂತ ಹೇಳಿದ್ರೆ ನಮ್ಮಣ್ಣ ನನ್ನ ಪ್ರಾಣ ಸಹಿತ ಉಳಿಸೋದಿಲ್ಲ. ದಯವಿಟ್ಟು ನನ್ನ ಮಾನ ಪ್ರಾಣ ಕಾಪಾಡಿ ಅಂತ ನಿಮ್ ಕೈ ಮುಗಿದು ನಿಮ್ ಕಾಲಿಗೆ ಬಿದ್ದು ತಾಯಿ, ಒಂದು ಹಣ್ಣು ಉತ್ಸವಕ್ಕೆ ಹೋಗಿ ಇಡೀ ಮರವನ್ನೇ ಕಡ್ಲೆ ಕತ್ತಿದ್ದೀನಿ, ನಾನು ಹೇಗೆ ಮಾಡಲಿ? ಕಿರಿತಮ್ಮ ಬಯಸಿದ ಹುಡುಗಿಯನ್ನೇ ಈ ತಮ್ಮ ಕೈ ಹಿಡಿದು ಒಂದೇ ಮನೆಯಲ್ಲಿರುವುದೆಂದರೆ ಇದಕ್ಕಿಂತ ಭಾರಿ ನೋವು ಏನಿದೆ ತಾಯಿ? ದಯವಿಟ್ಟು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನಮ್ಮ, ಇವನನ್ನು ಕೈ ಬಿಟ್ಟು ನೀ ಬೇರೆ ದಾರಿ ನೋಡಿಕೋ, ಬೇರೆ ದಾರಿ ನೋಡಿಕೊಂಡು ಬಿಡು. ಅಣ್ಣ ಅಣ್ಣ, ನಿನ್ನ ಮನ ನೋಯಿಸುವ ಕಟಕ ನಾನಾಗಲರಣ್ಣ. ನನ್ನನ್ನು ಬಯಸಿ ಬಂದ ಬಾಲ್ಯವನ್ನು ಕೈ ಬಿಡುವುದು ಒಂದು ಕಡೆ, ಆದರೆ ಅಣ್ಣನ ಆಜ್ಞೆ ಮೀರಿ ನಡೆಯುವುದು ಇನ್ನೊಂದು ಕಡೆ. ಇದು ನನಗೆ ಧರ್ಮ ಸಂಕಟವಣ್ಣ, ಇದು ನನಗೆ ಧರ್ಮ ಸಂಕಟ. ಈ ಕಾರ್ಯ ನಿನಗೂ ನೋವು ಅನ್ನುವುದಾದರೆ ಈಗ ನಾವು ಇಬ್ಬರು ಒತ್ತಟ್ಟಿಗೆ ಸಾಯುತ್ತೇವಣ್ಣ, ಒತ್ತಟ್ಟಿಗೆ. ಅಯ್ಯೋ ಶಿವ ಶಿವ, ಆ ಮಾತನಾಡಬೇಡ ವೀರ, ಮಾತನಾಡಬೇಡ. ನೀನಿಲ್ಲದೆ ಹೋದರೆ ನಾನು ಬದುಕಲಾರೇನು? ನಿನಗೆ ಸಿಕ್ಕಂತೆ ಹಾಲು ತುಪ್ಪ ಕೊಡಿಸಿದ ಈ ಕೈಯಿಂದ ನಿನ್ನನ್ನು ಸಾಯಿಸಲಾರೇನು? ಆದರೆ ನಂದೊಂದು ಮಾತು ನಡೆಸಿಕೊಡು. ಒಂದು ಮಾತೆ ಕಣ್ಣ, 1000 ಮಾತನ್ನಾದರೂ ನಡೆಸಿಕೊಡುತ್ತಾನೆ ಈ ನಿನ್ನ ತಮ್ಮ ಬೀರ. ನಿನಗಾಗಿ ಹುಲಿ ಹಾಲನ್ನೇ ತಂದು ಕೊಡಲೇ? ಇಲ್ಲ, ನಿನಗಾಗಿ ಆ ಮಾರುತಿ ದೇವ ದ್ರೋಣ ಪರ್ವತವನ್ನು ಎತ್ತಿ ತಂದಂತೆ ಇಲ್ಲ, ಪ್ರತಿ ಕ್ಷಣಕ್ಕೂ ಪ್ರತಿ ನಿಮಿಷಕ್ಕೂ ನಿನ್ನ ಕಣ್ಣಲ್ಲಿ ನೀರು ಹಾಯಿಸುವ ಆ ಚಾಂಡಾಲರ ರುಂಡ ಕಡಿದು ನಿನ್ನ ಹಣಿದ ರಕ್ತದ ತಿಲಕ ಬಿಡಲೇ? ಹೇಳಣ್ಣ, ಹೇಳು, ಅದು ಯಾವ ಮಾತು? ಅಂಥದ್ದೇನಿಲ್ಲಪ್ಪ, ಇವಳೇ ನಿನ್ನ ಸತಿ ಎಂದು ನೀ ನಿರ್ಧರಿಸಿದರೆ ನಾನು ಯಾವ ದಿನ ಯಾವ ಕ್ಷಣ ಎಂದು ನಿನಗೆ ತಾಳಿ ಕಟ್ಟಲು ಅನುಮತಿ ನೀಡುವನು, ಅಂದೇ ಆ ಕ್ಷಣ ಕಟ್ಟಬೇಕು. ಅಲ್ಲಿಯವರೆಗೆ ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆಯಂತಿರಬೇಕು. ಈ ನನ್ನ ಮಾತಿಗೆ ನೀವು ತಪ್ಪಿ ನಡೆದರೆ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಕೊಲ್ಲುತ್ತದೆ. ಹುಷಾರ್, ಇದಕ್ಕೆ ನಿಮ್ಮ ಒಪ್ಪಿಗೆ ತಾನೇ? ಅಣ್ಣ, ದೇವರಂತ ಅಣ್ಣನ ಮಾತನ್ನು ಕಿಚ್ಚಿಟ್ಟು ಕಿತ್ತಿ ಹಾಕಿ ಕೊಟ್ಟ ಮಾತನ್ನು ತಪ್ಪುವನಲ್ಲಣ್ಣ ಈ ನಿನ್ನ ತಮ್ಮ. ಅಣ್ಣ, ಆ ಸೂರ್ಯಚಂದ್ರರ ಸಾಕ್ಷಿಯಾಗಿ, ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ಈ ನಿನ್ನ ತಮ್ಮನ ಮಾತು ಒಂದೇ ಅಣ್ಣ. ನಾನು ಅರಸನಾಗಿ ಬಾಳಿದರೂ ಸರಿ, ಇಲ್ಲ ಈ ಸಮಾಜದಲ್ಲಿ ನಾನು ಅನಾಥನಾಗಿ ಬಾಳಿದರೂ ಸರಿ, ಈ ಮಾತು ಸತ್ಯವನ್ನ ನಡೆಸಿಕೊಡುತ್ತೇನೆ. ಸಂತೋಷ ಸೋದರ, ಸಂತೋಷ. ಮೆಚ್ಚಿದೆ ನಿನ್ನ ಉದಾರ ಗುಣಕ್ಕೆ. ಅಂತರಂಗದಲ್ಲಿ ಅಲ್ಲಿಯವರೆಗೆ ಸತಿಪತಿಗಳಂತ ಕಾಲ ಕಳೆಯಿರಿ. ಈಗ ನಿಮ್ಮನ್ನು ಸ್ವಲ್ಪ ದಿನ ಬೇರೆ ಕಡೆ ಇಡಲು ನಿರ್ಧರಿಸಿದ್ದೇನೆ. ಸಣ್ಣವಳಾದ ನಿನ್ಗೆಲ್ಲ ಅರ್ಥ ಆಗೋದಿಲ್ಲಮ್ಮ. ಒಟ್ಟಾರೆ ಎಲ್ಲರೂ ಸಂತಸದಿಂದಿರ್ಬೇಕಷ್ಟೇ. ಹಾಗಂತ ಸಂತೋಷದಲ್ಲಿ ಹಾಡಿರಿ ನನ್ನೊಂದಿಗೆ ಎಲ್ಲರೂ.
ಒಂದು ತುತ್ತು ಒತ್ತಾಸೆಗೊಂದು ತುತ್ತು ಮದುವೆ ನಮ್ಮ ಸೊತ್ತು ಅದುವೆ ನಮಗೆ ಗೊತ್ತು ನಮ್ಮ ಸಂಸಾರ ಮನಸ್ಸನ್ನೇ ಈ ಪ್ರೇಮ ಸಂಬಂಧ ಹೈ ಸೂಡಿನಲ್ಲಿ ಕೈ ಸುತ್ತಿನುಲ್ಲವೇ ಒನ್ಸ್ ಮೋರ್ ಸಿದ್ದಾರಾಮ್ ನಂದಪ್ಪ ಜೋರ್ಗಿಯವರು ಇದೇ ಹಾಡ ಮೊತ್ತ ಮಾಡಬೇಕಂದು ಈ ತಲಾ 4 ಕಲಾವಿದರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ.